ಬೈ ಇವತ್ತು ಬೆಳಗ್ಗೆ ನನಗೊಂದು ಬ್ಯಾಡ್ ನ್ಯೂಸ್ ಬಂತ್ರಿ. ಅದೇನಂದ್ರೆ ಒಂದು ಪಜಾರೋ ಸ್ಪೋರ್ಟ್ಸ್ ಕಾರ್ ಒಳಗೆ 4 ಜನ ಹುಡುಗರು ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗೈತಿ ಅಂತೇಳಿ. ಅದ್ರಾಗಿಬ್ರು ಸ್ಪಾಟ್ ಡೆತ್ ಆಗೈತಿ, ಇನ್ನಿಬ್ರು ಸೀರಿಯಸ್ ಅದಾರ ಅಂತೇಳಿ ನ್ಯೂಸ್ ಬಂತು. ಆ ನ್ಯೂಸ್ ಕೇಳಿಂದ ನನಗೆ ಅನ್ನಿಸ್ತ್ರಿ ಐ ಥಿಂಕ್ ಆ 4 ಜನ ಹುಡುಗರು ನನಗೆ ಗೊತ್ತಿರ್ಬೋದು ಅಂತೇಳಿ. ಸೊ ಇಮಿಡಿಯೇಟ್ಲಿ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ. ಯಾಕಂದ್ರೆ ನಮ್ಮ ಗದಗ ಹುಡುಗರು ಗದಗದಾಗ ಏನೋ ಸೀನ್ ಆದರೂ ಇಮಿಡಿಯೇಟ್ಲಿ ಸ್ಟೋರಿ ಹಾಕೊಂಡ್ಬಿಡ್ತಾರೆ ರೀ. ಪಟ್ ಅಂತ ಓಪನ್ ಮಾಡಿದೆ, ಅದ್ರಾಗ ಒಂದೇ ಸ್ಟೋರಿನ ನೋಡಿ ನನಗೆ ಶಾಕ್ ಆತ್ರಿ. ಬೈ ಲಿಟ್ರಲಿ ಆ ಪಜಾರೋ ಸ್ಪೋರ್ಟ್ಸ್ ಕಾರ್ ಏನೈತಿ ಆಕ್ಸಿಡೆಂಟ್ ಆಗಿದ್ದು, ಅದ್ರೊಳಗಿದ್ದವ್ರು 4 ಜನ ನನ್ನ ಸಬ್ಸ್ಕ್ರೈಬರ್ಸ್ ರೀ. ಅದ್ರಾಗ ಅವರು ಜಸ್ಟ್ ಸಬ್ಸ್ಕ್ರೈಬರ್ಸ್ ಅಷ್ಟೇ ಅಲ್ಲ, ನನಗೆ ಭಾಳ ಬೇಕಾಗಿದ್ದ ಸಬ್ಸ್ಕ್ರೈಬರ್ಸ್ ರೀ. ಅವರು ಭಾಳ ಕ್ಲೋಸ್ ಇದ್ರು ಅವ್ರು ನನ್ನ ಜೊತೆ. ಎಸ್ಪೆಷಲಿ ನಾನು 2021 ಡೈಲಿ ವ್ಲಾಗ್ ಮಾಡ್ತಿದ್ದೆ. ಆ ಟೈಮಿಗೆ ದಿನ ನಮ್ಮ ಮನೆಗೆ ಬರ್ತಿದ್ರಿ ರೀ ಅವರು. ದಿನ ನಮ್ಮ ಮನೆಗೆ ಬಂದು ಸೋಫಾದಾಗ ಕುಂತು ಸುಮಾರು ಹೊತ್ತು ನನ್ನ ಜೊತೆ ಮಾತಾಡಿ ಗಾಡಿ ಒಳಗೆ ಒಂದು ರೌಂಡ್ ಹೋಗಿ ಆಮೇಲೆ ಹೋಗ್ತಿದ್ರು. ಸೊ ಈಗ ನಾವು ಯಾವ ಸ್ಪಾಟಿಗೆ ಬಂದ್ವಿ ಅಂದ್ರೆ ಆ ಕಾರ್ ಎಲ್ಲಿ ಕ್ರ್ಯಾಶ್ ಆಗಿತ್ತು ಅಲ್ಲಿ ಬಂದೀವಿ ರೀ. ಇಲ್ಲಿ ನಾನು ಮತ್ತು ಗೌಡ ಯಾವಾಗಲೂ ವೀಡಿಯೋ ಮಾಡೋಕೆ ಹೋಗ್ತೀವಲ್ಲ, ಇನ್ಸ್ಟಾಗ್ರಾಮ್ ರೀಲ್ ಮಾಡೋಕ್ಕೆ. ಸೊ ಅದು ಜಾಗದ್ನಾಗ ಒಂದು ಸ್ಕೂಲ್ ಐತ್ರಿ, ರಾಜರಾಜೇಶ್ವರಿ ಅಂತೇಳಿ. ಸೊ ಆ ರಾಜರಾಜೇಶ್ವರಿ ಸ್ಕೂಲ್ ಒಳಗೆ ನಿನ್ನೆ ಗ್ಯಾದ್ರಿಂಗ್ ಇತ್ತು ನೈಟ್. ರಾತ್ರಿ ಲೇಟ್ ನೈಟ್ ಅವ್ರು ಗ್ಯಾದ್ರಿಂಗ್ ಮುಗಿಸಿ ಬಂದಾರ. ಬರೋಬೇಕಾದ್ರೆ ಏನೋ ಹುರುಪ್ ಒಳಗೆ ಹೊಡೆದಾರ್ರಿ ಗಾಡಿ. ಆ ಹುರುಪ್ನ ಇಷ್ಟೆಲ್ಲ ದೊಡ್ಡ ಕ್ರ್ಯಾಶ್ ಆಗೋಕ್ಕೆ ರೀಸನ್ ಆಯ್ತು. ಓಕೆ, ಅಲ್ಲೈತಿ ಕಾರ್, ತೋರಿಸ್ತೀನಿ ನಿಮ್ಗೆ. ಈಗ ಈ ನ್ಯೂಸ್ ಏನೈತಿ ಭಾಳ ಪಾಪ್ಯುಲರ್ ಆಗೈತೆ ರೀ. ಎಲ್ಲ ಟಿ ವಿ ಚಾನಲ್ ಅವರು ಈಗ ಅದನ್ನು ತೋರ್ಸಾತಾರ. ಆದರೆ ಎಲ್ಲ ನ್ಯೂಸ್ ಅವರಾಗಿರಲಿ ಮತ್ತು ಆಡಿಯನ್ಸ್ ಆಗಿರಲಿ ಭಯ ಕುಂತಿದ್ದು ಹುಡುಗರದ್ದು ಪೇರೆಂಟ್ಸಿಗೆ. ಅಷ್ಟು ಸಣ್ಣ ಹುಡುಗರ ಕಡೆ ಅಷ್ಟು ದೊಡ್ಡ ಕಾರ್ ಕೊಟ್ಟು ಕಳಿಸೋ ಅವಶ್ಯಕತೆ ಏನಿತ್ತು ಅಂತ ಎಲ್ಲರೂ ಪ್ರಶ್ನೆ ಹಾಕಂತಾರೆ. ಆದ್ರೆ ಬೈ ಎಲ್ಲರೂ ಥಿಂಕ್ ಮಾಡೋ ವೇದಾಗ ನಾವು ಥಿಂಕ್ ಮಾಡಬಾರ್ದು ರೀ. ಒಂದು ಸ್ವಲ್ಪ ಡೀಪಾಗಿ ವಿಚಾರ ಮಾಡಿ ನೋಡಿರಿ. ಯಾವುದೇ ಪೇರೆಂಟ್ಸ್ ಆದರೂ ಮಕ್ಳ ಕಡೆ ಅಷ್ಟು ದೊಡ್ಡ ಕಾರ್ ಕೊಟ್ಟು ಕಳಿಸೋದಿಲ್ಲ. ಸೊ ಆ ವಯಸ್ಸು ನಾವು ದಾಟಿ ಬಂದೀವಿ. ಆ ವಯಸ್ಸಿಗೆ ಹುಡುಗರು ಎಸ್ಪೆಷಲಿ ಗಂಡು ಮಕ್ಕಳು ಇಷ್ಟು ಹಠ ಮಾಡ್ತಿರ್ತಾರೆ ಅನ್ನೋದು ನಮ್ಗೆ ಗೊತ್ತೈತಿ. ಒಂದು ವೆಹಿಕಲ್ ಕಾರ್ ಆಗಿರಲಿ ಅಥವಾ ಬೈಕ್ ಆಗಿರಲಿ ಬೇಕಂದ್ರೆ ಬೇಕಂತ ನಿಂತ್ಬಿಡ್ತೀವಿ ಹುಡುಗರು ನಾವು ಸಣ್ಣವರಿದ್ದಾಗ, ಎಸ್ಪೆಷಲಿ 10th ಫಸ್ಟ್ ಇಯರ್ ಇದ್ದಾಗ. ಸೊ ಆ ಹುಡುಗರು ಮನೆಯೊಳಗೆ ಹಂಗೇನು ಹಠ ಮಾಡಿರ್ಬೋದು. ಆಬ್ವಿಯಸ್ಲಿ ಪೇರೆಂಟ್ಸ್ ಅಂದಮೇಲೆ ಪ್ರತಿಯೊಂದಕ್ಕೂ ಹೋಗೋಕೆ ಹೊರಗಡೆ ಟೈಮ್ ಇರೋದಿಲ್ಲ, ದುಡಿಮೆ ಇರುತ್ತೆ, ಬಿಸ್ನೆಸ್ ಇರುತ್ತೆ. ಸೊ ಅವರು ಹೋಗಿರೋಕ್ಕಾಗಿರಂಗಿಲ್ಲ. ಏನೋ ಬೈ ಚಾನ್ಸ್ ಕೇಳತ್ತರಿ ಭಾಳ ಹಠ ಮಾಡತ್ತಾರಂತೆ ಕಾರ್ ಕೊಟ್ಟು ಕಳಿಸಿರ್ಬೋದು. ಅವ್ರಿಗೇನು ಗೊತ್ತಿತ್ತು ಬೈ ಇವರಿಷ್ಟು ರ್ಯಾಶ್ ಆಗಿ ಡ್ರೈವಿಂಗ್ ಮಾಡ್ತಾರಂತೇಳಿ. ಸೊ ಹಾಗಾಗಿ ತಂದೆ ತಾಯಿನೂ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಸೊ ಪೂರ್ತಿ ಸೀನ್ ಏನಂತ ತಿಳ್ಕೊಲಾರ್ದೆ ಮಾತಾಡೋದು ತಪ್ಪಾಗ್ಬಿಡುತ್ತೆ ರೀ. ಹಾಗಾಗಿ ನಾನು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗೋದಿಲ್ಲ ಇದ್ರಾಗ. ಒಂದು ಮಾತ್ರ ಕರೆ ಐತ್ರಿ, ಹುಡುಗರು ಕೂಡಿದಾಗ ಸ್ವಲ್ಪ ಓಡಾಡ್ತನ ಮಾಡ್ತಾರೆ. ನಾವು ಮಾಡೀವಿ, ಇಲ್ಲ ಅನ್ನೋಂಗಿಲ್ಲ. ಆದರೆ ಕೆಲವೊಮ್ಮೆ ಓಡಾಡ್ತನ ಇಂಥ ರಿಸಲ್ಟ್ ಕೊಟ್ಬಿಡುತ್ತೆ. ಸೊ ಪ್ಲೀಸ್ ನನ್ನ ಆಡಿಯನ್ಸ್ ಏನದಿರಿ 18ರಿಂದ 24 ವರ್ಷದವ್ರ ಭಾಳ ಜನ ಅದಿರಿ. ಸೊ ಈ ವಿಡಿಯೋದಿಂದ ನಿಮ್ಗೊಂದು ಮೆಸೇಜ್ ಕೊಡ್ತೀನಿ ರೀ. ದೋಸ್ತರು ಕೂಡ ಭಾಳ ಹುರುಪಿರುತ್ತೆ. ಗಾಡಿ ಆಗಿರಲಿ ಕಾರ್ ಆಗಿರಲಿ ಹೆಂಗೆ ಹೊಡಿಲಿ ಅನ್ನೋದಷ್ಟೇ ಇರುತ್ತೆ ಅಲ್ಲಾಗ. ಅದ್ರದ್ದು ಪರಿಣಾಮ ನಾವು ಇಮ್ಯಾಜಿನ್ನು ಮಾಡಿರೋಂಗಿಲ್ಲ. ಪ್ಲೀಸ್ ಬಾಯ್, ಯಾರ್ಯಾರು ಈ ವಿಡಿಯೋ ನೋಡತ್ತೀರಿ ನಿಮ್ಗೊಂದು ರಿಕ್ವೆಸ್ಟ್ ರೀ. ಬೈಕ್ ಆಗಿರಲಿ ಕಾರ್ ಆಗಿರಲಿ ಅಗದಿ ಹುರುಪ್ಲಿಂತ್ರ ಹೊಡ್ಯಾಕೆ ಹೋಗ್ಬೇಡ್ರಿ. ಕಾರ್ ಒಳಗಿದ್ದವರು ಎಷ್ಟು ಫನ್ ಮಾಡಲಿ ಎಷ್ಟು ಮಜಾ ಮಾಡಲಿ, ಡ್ರೈವರ್ಗೆ ಮಾತ್ರ ಲಕ್ಷ ಡ್ರೈವಿಂಗ್ ಕಡೆನೇ ಇರ್ಬೇಕು ರೀ. ಕಾರ್ ಒಳಗಿದ್ದವ್ರು ಹುರುಪ್ ತುಂಬಾತಾರ ತಡಿ ಅಂತ ಪೂರ್ತಿ ಸ್ಪೀಡ್ದಾಗ ಹೋಗೋದು ತಪ್ಪಾಗ್ಬಿಡುತ್ತೆ. ಸೊ ಇದೇ ರೋಡ್ದಾಗ ಇಲ್ಲಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟು ಸಾಧ್ಯತೆ ಸ್ಪೀಡ್ ಹೋಗ್ಯಾರಿ ಹುಡುಗರು ರಾತ್ರಿ ಲೇಟ್ ನೈಟ್. ಸೊ ಈಗ ನಾವು ಬಂದ್ವಿ ಎಕ್ಸಾಕ್ಟ್ಲಿ ಆ ಆಕ್ಸಿಡೆಂಟ್ ಆಗಿದ್ದ ಪ್ಲೇಸಿಗೆ. ಇಲ್ಲೆಲ್ಲ ಜನ ನಿಂತಾರೆ, ನೀವು ನೋಡ್ಬೋದು. ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಇಲ್ಲಿ ಡ್ರಿಫ್ಟ್ ಆಗಿದ್ದು ಕಲಿ ಐತಿ. ಸೊ ಹಿಂಗೆ ಸೈಡ್ ಹೋಗಿ ಅಲ್ಲೇ ಕಂಬಕ್ಕೆ ಗುದ್ದಾರ ನೋಡ್ಬೋದು ನೀವು. ಪಜಾರೋ ಕಾರ್ ನೇಮು, ಫಾರ್ಚುನರಿಂದ ಕಾಂಪಿಟೇಟರ್ ರೀ ಇದು. ಒಂದು ಪುಣ್ಯ ರೀ, ಇದೆಲ್ಲ ಮನೆಗಳದಾವು. ಸೀದೋಗಿ ಮನೆಗೆ ಕ್ರ್ಯಾಶ್ ಮಾಡಿಲ್ಲ ಅವರು. ಅದೇ ಅವರು ಹುರುಪ್ದಾಗ ಹೊಡೆದು ಬಿಟ್ಟಾರೇನೆ. ಇಲ್ಲ ಎಣ್ಣೆ ಗಿಣ್ಣೆ ಹೊಡೆಯುವಷ್ಟು ಅಂತ ಏನು ಹುಡ್ರಲ್ಲ ಅವ್ರು, ಎಲ್ಲರೂ ಗೊತ್ತು ಒಳ್ಳೆ ಹುಡುಗರು. ಬಟ್ ಗ್ಯಾದ್ರಿಂಗ್ ಆಗ ಮುಗಿಸಾರಲ್ಲ, ಹುರುಪ್ದಾಗ ಹೊಡೆದು ಬಿಟ್ಟಾರೆ. ಅದೇ ಅದು ಹೌದು. ನಮ್ಮ ಮನೆ ಕಡೆ ಕಿರಾಣಿ ಅಂಗಡಿಗೆ ಇರ್ತಾರೆ ಅವ್ರು ಯಾವಾಗಲೂ. ಶೇಪ್ ಆಗಿದ್ದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೆಂಗಾಗೈತದಂತ. 160 ಮ್ಯಾಲಂತರೂ ಇದ್ರೆ ಅನ್ಸುತ್ತಲ್ಲ. 200 ಓ ಮೈ ಗಾಡ್, 160+ ಅದೇ ಅಲ್ಲ ಬ್ರೋ. ಏರ್ ಬ್ಯಾಗ್ಸ್ ಎಲ್ಲ ಏನು ಓಪನ್ ಆಗಿಲ್ಲ ಅಲ್ಲ ಇದು. ಓಕೆ, ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ರು ಉಳಿತಿದ್ರು. ಆಮೇಲೆ ಬ್ರೋ ಇದು ಪಜಾರೋ ಸ್ಪೋರ್ಟ್ ಅಲ್ಲ, ಹೆವಿ ಗಟ್ಟಿ ಗಾಡಿ ಅದು. ಇದು ಹಿಂಗಾಗೈತಂದ್ರೆ ಸಣ್ಣ ಪುಟ್ಟ ಸ್ಪೀಡ್ದಾಗ ಇರೋಕ್ಕೆ ಸಾಧ್ಯನೇ ಇಲ್ಲ. ಫ್ಲಿಪ್ ಹಾಕೊಂತ ಬಂದಿದ್ದು ಕಾರ್ ಇದು. ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ರಿ ರೀ, ನಂಗೆ ಭಾಳ ಜೀವ ಮಾಡ್ತಿದ್ರು. ನಾ ಎಲ್ಲರ ಕಂಡೆ ಅಂದ್ರೆ ಕಂಪಲ್ಸರಿ ಸ್ನೇಹಲಣ ಅಂತ ಕೈ ಮಾಡ್ತಿದ್ರು. ನಾ ಇದ್ದಲ್ಲೇ ಬಂದು ಮಾತಾಡ್ಸಿ ಹೋಗ್ತಿದ್ರು. ಅದು ನನ್ನ ಕಣ್ಣು ಮುಂದೆ ಐತ್ರಿ, ನೆನ್ಸಿರು ಬರೀ ಅದ ಬರ್ತೈತಿ. ಒಬ್ಬ ನನ್ನ ಫ್ರೆಂಡಿನ ತಮ್ಮ ರೀ, ನನ್ನ ಫ್ರೆಂಡ್ ಒಬ್ರು ಅದಾರ ಯೂಟ್ಯೂಬರ್, ಅವ್ರ ತಮ್ಮ. ಆ ಹುಡುಗ ನಂಗೆ ಭಾಳ ಜೀವ ಮಾಡ್ತಿದ್ದಾರೆ. ನಮ್ಮ ಮನೆ ಕೆಳಗೆ ಶಾಪ್ಸ್ ಅದಾವು.
ಯಾವಾಗಲೂ ಅಲ್ಲೇ ಫ್ರೆಂಡ್ಸ್ ಜೊತೆ ಇರ್ತಿದ್ದ ಆ ಹುಡುಗ. ನಾ ಅಪ್ಲೋಡ್ ಮಾಡಿದ ಪ್ರತಿ ವಿಡಿಯೋನು ಪೂರ್ತಿ ನೋಡಿ ನನಗೆ ಬಂದು ಹೇಳ್ತಿದ್ದ, ಬೈ ವಿಡಿಯೋ ಮಸ್ತಾಗಿತ್ತು ಇವತ್ತು ಅಂತೇಳಿ. ಲಿಟ್ರಲಿ ನಂಬಕ್ಕಾಗವಲ್ದು ಆ ಹುಡುಗ ಇವತ್ತಿಲ್ಲ ಅಂದರೆ. ಬೈ ಆದರೆ ಇನ್ನಿಬ್ಬರು ಹುಡುಗರು ಅದಾರ, ಪ್ಲೀಸ್ ಎಲ್ಲರೂ ಪ್ರೇ ಮಾಡಿರಿ ಅವ್ರ ಸಲುವಾಗಿ, ಆ ಇಬ್ಬರು ಹುಡುಗರ ಜೀವ ಉಳಿಲಿ ಅಂತೇಳಿ. ಭಾಳ ಸೀರಿಯಸ್ ಅದಾರ ಅಂತ ಕೇಳ್ಪಟ್ಟೀನಿ. ಸೊ ಪ್ಲೀಸ್ ಅವ್ರ ಸಲುವಾಗಿ ಬೇಡ್ಕೊರಿ. ಪ್ರೇಯರ್ಸ್ ಮತ್ತು ಪ್ರೀತಿಲಿಂತ್ರ ಎಲ್ಲ ಸಾಧ್ಯ ಐತ್ರಿ. ಸೊ ಪ್ಲೀಸ್ ಪ್ರೇ ಮಾಡು ನಾವು ಅವ್ರ ಸಲುವಾಗಿ. ಬೆಳಗ್ಗೆಯಿಂದ ಮೂಡ ಸರಿ ಇಲ್ಲ ಬೈ. ಇವತ್ತು ಆ್ಯಕ್ಚುಲಿ ನಾ ಮತ್ತು ಗೌಡ ಒಂದು ವೀಡಿಯೋ ಮಾಡ್ಕೊಂಡು ಅಂದ್ಕೊಂಡಿದ್ವಿ, ಫನ್ನಿ ವೀಡಿಯೋ. ಸ್ಕ್ರಿಪ್ಟನ್ನು ಬರ್ದೀನಿ ನಿನ್ನೆಲ್ಲ ಕುಂತು. ಬಟ್ ಇವತ್ತಿದು ನ್ಯೂಸ್ ಕೇಳ್ತಿದ್ದಂಗೆ, ಎಸ್ಪೆಷಲಿ ಆ ಹುಡುಗರದ್ದು ಇನ್ನೋಸೆಂಟ್ ಫೇಸ್ ನೋಡ್ತಿದ್ದಂಗೆ ನನಗೇನು ಬ್ಯಾಡ್ ಅನ್ಸ್ಬಿಡ್ತು ಬೈ. ಸೊ ನಾಳೆ ಹೆಂಗೂ ಸಂಡೇ ಐತಿ, ನಾಳೆನೇ ವೀಡಿಯೋ ಮಾಡಿದ್ರೆ ಆತಂತ ಅಂದ್ಕೊಂಡೆ. ಬೈ ಪ್ಲೀಸ್ ರೀ, ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಗಾಡಿ ಆಗಿರಲಿ, ಕಾರ್ ಆಗಿರಲಿ, ಸ್ಪೀಡ್ ಹೊಡೆಯೋದು ತಪ್ಪಲ್ಲ, ಆದರೆ ಯಾವಾಗಲೂ ಸ್ಪೀಡ್ ಒಳಗೆ ಇರೋದು ತಪ್ಪು. ಕೆಲವೊಂದು ಕಡೆ ರೋಡ್ ಸರಿ ಇರೋಂಗಿಲ್ಲ, ಕೆಲವೊಂದು ಕಡೆ ಆಲ್ ಆಫ್ ಸಡನ್ ಟರ್ನ್ ಇರುತ್ತೆ, ಇನ್ನು ಕೆಲವೊಂದು ಕಡೆ ಡಿವೈಡರ್ಸ್ ಓಪನ್ ಇರ್ತೈತಿ, ಅಲ್ಲಿಂದ ಯಾರು ಯಾವಾಗ ಬರ್ತಾರಂತ ಗೊತ್ತಾಗೋದಿಲ್ಲ. ಸೊ ಸ್ಪೀಡ್ ಹೊಡೆಯೋದು ತಪ್ಪು ಅಂತ ಹೇಳಂತಿಲ್ಲ, ಹೊಡೀರಿ, ಎಲ್ಲಿ ಹೊಡಿಬೇಕು, ಆಮೇಲೆ ಎಷ್ಟು ಹೊಡಿಬೇಕು ಅಷ್ಟೇ ಹೊಡೀರಿ. ಅಗ್ದಿ ಸ್ಪೀಡ್, ಯಾವಾಗಲೂ ಸ್ಪೀಡ್ ಚಲೋ ಅಲ್ಲ ಬೈ. ಸೊ ಈ ಎರಡು ಹುಡುಗರನ್ನ ಕಳ್ಕೊಂಡಿದ್ದು ಅವ್ರವ್ರ ಫ್ಯಾಮಿಲೀಸ್ ಭಾಳ ದುಃಖದ್ನಾಗಿರ್ತಾರೆ. ಈಗ ಮಗನ ಕಳ್ಕೊಂಡಿದ್ದ ತಂದೆ ತಾಯಿ, ತಮ್ಮನ ಕಳ್ಕೊಂಡಿದ್ದ ಅಣ್ಣ ಅಕ್ಕ, ಯಾರ್ಯಾರಿದ್ರು ಅವರೆಲ್ಲರೂ ನೋವೊಳಗಿರ್ತಾರೆ. ಆ್ಯಕ್ಸಿಡೆಂಟ್ ಆಗಿಂದ ಯಾವ ಹುಡುಗರು ಉಳ್ಕೊಂಡಾರ ಅವರು ಜಲ್ದಿ ಹುಷಾರಾಗಿ ಬರಲಿ ಅಂತ ಬೇಡ್ಕೊಳ್ಳೋಣ. ಮತ್ತು ಯಾವ ಹುಡುಗರು ಜೀವ ಕಳ್ಕೊಂಡಾರ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳೋಣ ಬಾಯ್. ಸೊ ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತೆಲ್ಲ ಹೇಳೋಕ್ಕಾಗೋದಿಲ್ಲ ಇಂಥ ವಿಡಿಯೋ ಒಳಗೆ. ರೈಡ್ ಸೇಫ್ ಮತ್ತು ಡ್ರೈವ್ ಸೇಫ್ ಅಂತ ಹೇಳ್ಬೋದು ಅಷ್ಟೇ ನಾನು. ಥ್ಯಾಂಕ್ ಯು ಬಾಯ್, ಲವ್ ಯು ಆಲ್.